ಆಲೂಗೆಡ್ಡೆ ಗೋಬಿ ಕುರ್ಮಾ ಅಥವಾ ಆಲೂಗೆಡ್ಡೆ ಗೋಬಿ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು 3 ಆಲೂಗೆಡ್ಡೆನ ಕೂಗೋದಕ್ಕೆ ಇಟ್ಕೊಳ್ಳಿ. ನಂತರ ಒಂದು ಪಾತ್ರೆಗೆ ನೀರು, ಉಪ್ಪು, ಅರಿಶಿನ ಹಾಕಿ ಗೋಬಿನ ಕುದಿಸ್ಕೊಳ್ಳಿ. ಹಾಗೆ ಒಂದು ಪಾತ್ರೆಯಲ್ಲಿ ಮಸಾಲ ರುಬ್ಕೊಳ್ಳೋದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ, ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಮೆಣಸು, 1/4 ಸ್ಪೂನ್ ಆಗೋಷ್ಟು ಸೋಂಪು, 1 ಮೀಡಿಯಮ್ ಸೈಜ್ ಈರುಳ್ಳಿ, ಟೊಮ್ಯಾಟೊ, 4 ಒಣಮೆಣಸಿನ್ಕಾಯಿನ ಹಾಕಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಕಾಯಿನ ಹಾಕಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಅದೇ ಬಾಣಲಿಗೆ 1 ಈರುಳ್ಳಿ, 1-2 ಕಡ್ಡಿಯಾಗಷ್ಟು ಕರಿಬೇವಿನ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಇನ್ನು ಟೊಮ್ಯಾಟೊ, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಬೇಯಿಸಿಟ್ಕೊಂಡಿರುವಂಥ ಗೋಬಿ, 2 ಸ್ಪೂನ್ ಆಗೋಷ್ಟು ಹಸಿ ಬಟಾಣಿನ ಹಾಕ್ಕೊಂಡು ಕೈ ಆಡಿದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿರುವಂಥದ್ದು, ಇನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಆ ನೀರನ್ನು ಕೂಡ ಹಾಕ್ಕೊಂಡು ಒಂದು ಒಳ್ಳೆ ಜೆಂಟಲ್ ಮಿಕ್ಸ್ನ ಕೊಡಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಬೇಕಾಗತ್ತೆ. ಈ ಹಂತದಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡು ಕೈ ಆಡ್ಕೋಬೇಕಾಗತ್ತೆ. ನಂತರ ಮತ್ತೊಮ್ಮೆ ಕೈ ಆಡಿ ಮತ್ತೊಮ್ಮೆ 2 ನಿಮಿಷದಷ್ಟು ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಖಾರದ ಪುಡಿನ ಹಾಕಿರುವಂಥ ಒಗ್ಗರಣೆನ ಹಾಕಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಟ್ರೈ ಮಾಡಿ ಕಮೆಂಟ್ ಹಾಕಿ.